ಸೋಮ ಎಂಬ ಅಂಡರ್ ವರ್ಲ್ಡ್ ರೌಡಿ ಟ್ರಕ್ ಗಳ ಕಿಡ್ನಾಪಿಂಗ್, ರೌಡಿಸಮ್, ಆಫ್ ಮರ್ಡರ್, ಹೋಗ್ತಿರೋ ಪ್ಯಾಸೆಂಜರ್ ಟ್ರೈನ್ ನ ಹೈಜಾಕ್ ಮಾಡಿ ಲೂಟಿ ಮಾಡೋದು, ಹಿಂಗೆಲ್ಲ ಮಾಡ್ಕೊಂಡು ಫುಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ನ ಕಂಟ್ರೋಲ್ ಇಟ್ಕೊಂಡಿದ್ದ. ಅವನ ಚೀತ ಅಂತ ವೇಗ, ಗಜಪಡೆಗಳ ದೇಹ, 9800 ಹಾರ್ಸ್ ಪವರ್ ನ ಶಕ್ತಿ ನೋಡಿ ಕೆಂಪಿ ಅವನಿಗೆ ಫಸ್ಟ್ ಮೀಟ್ ಅಲ್ಲೇ ಮನ್ಸ್ ಕೊಟ್ಟು ಕುತ್ಕೊಂಡ್ಬಿಟ್ಲು. ಮದ್ವೆ ಮಾಡ್ಕೊಂತೀನಿ ಅಂತ ಮಾತ್ ಕೊಟ್ಟಿ ಸೋಮ ಪಾಪ ಏನು ಗೊತ್ತಿಲ್ದಿರೋ ಮುಗ್ದೆ ಕೆಂಪಿ ಜೊತೆ ಲಿವಿಂಗ್ ಅಲ್ಲಿದ್ದ. ಆದ್ರೆ ಇನ್ನೇನ್ ಮದ್ವೆ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಅವಾಗ ತಾನೇ ನ್ಯೂಲಿ ಲಾಂಚ್ ಆಗಿರೋ ಒಂದೇ ಭಾರತ್ ಜೊತೆ ಸೋಮ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಈ ವಿಷಯ ತಿಳಿತಿದ್ದಂಗೆ ಕೆಂಪಿಗೆ ಮನ್ಸ್ ಚೂರ್ ಚೂರ್ ಆಗೋಯ್ತು. ಪ್ರೀತಿಲಿ ಮೋಸಗೊಂಡ ಕೆಂಪಿ ಒಬ್ಬಂಟಿ ಆಗೋದ್ಲು. ಕೆಲವೊಂದ್ಸತಿ ಹೋಗ್ತಿದ್ದಂಗೆ ಮಧ್ಯದಾರಲ್ಲಿ ನಿಂತ್ಕೊಂಡ್ಬಿಡೋಳು, ಕೆಲವೊಂದ್ಸತಿ ಲೋಕೋ ಪೈಲಟ್ ನ ಬಿಟ್ಬಿಟ್ಟು ಸ್ಟೇಷನ್ ಮೇಲೆ ಹತ್ಬಿಡೋಳು. ಈ ಭೂಮಿ ಮೇಲೆ ಪ್ರೀತಿ ಗೀತೆ ಎಲ್ಲ ಬರೀ ಸುಳ್ಳು ಅಂತ ತಿಳ್ಕೊಂಡ್ ಕೆಂಪಿ ಅವಳುಗವಳೆ ಬೆಂಕಿ ಹಚ್ಕೊಂಡ್ಬಿಟ್ಲು. ಆಮೇಲೆ ಏನಾಯ್ತು? ಆಮೇಲೆ ಕೆಂಪಣ್ಣ ಬಂದ. ಕೆಂಪಿಗೆ ಹತ್ಕೊಂಡಿರೋ ಬೆಂಕಿನ ತನ್ನ ಬೇರಿಂದಾನೆ ಆರ್ಸಿ ಕೆಂಪಿ ಮನ್ಸ್ ಗೆದ್ಬಿಟ್ಟ. ಕೆಂಪಣ್ಣ ಆಕ್ಚುಲಿ ಸಿಬಿಐ ಆಫೀಸರ್ ಕೂಡ ಆಗಿದ್ದ. ಸೋಮನ್ ಮೇಲೆ ಎಲ್ಲ ಕ್ರಿಮಿನಲ್ ಚಾರ್ಜಸ್ ಹಾಕಿ ಲೈಫ್ ಲಾಂಗ್ ಜೈಲಲ್ಲೇ ಕೊಳೆಯಂಗ್ ಮಾಡ್ಬಿಟ್ಟ. ಇವಾಗ ಕೆಂಪಿ ಮತ್ತೆ ಕೆಂಪಣ್ಣ ಮದ್ವೆ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗವ್ರೆ.